ಭಾರ್ಗವಿಗೆ ಮದುವೆ ಆಗಿ ಅತ್ತೆ ಮಾವ ಗಂಡ ಎಲ್ರ ಜೊತೆಗೂ ಸುಖವಾಗಿ ಸಂಸಾರ ಮಾಡ್ತಾ ಇರ್ತಾಳೆ. ಭಾರ್ಗವಿ ತುಂಬಾನೇ ಸಾಧು ಸ್ವಭಾವದ ಹುಡುಗಿ. ಯಾರಿಗೂ ತನ್ನಿಂದ ನೋವಾಗಬಾರ್ದು ಅಂತ ಬದುಕ್ತಿರೋಳು. ಹಾಗಾಗಿನೇ ಅತ್ತೆ ಮಾವ ಗಂಡ ಎಲ್ರಿಗೂ ತುಂಬಾನೇ ಇಷ್ಟ ಆಗಿರ್ತಾಳೆ. ಭಾರ್ಗವಿ ಮನೆನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇರ್ತಾಳೆ. ಹಾಗಾಗಿನೇ ಅತ್ತೆ ಮಾವ ಸೊಸೆ ಕಡೆ ಎಲ್ಲ ಜವಾಬ್ದಾರಿನೂ ಕೊಟ್ಟು ಆರಾಮಾಗಿ ನೆಮ್ಮದಿಯಾಗಿರ್ತಾರೆ. ಇಷ್ಟು ಸುಖವಾಗಿರೋ ಸಂಸಾರದ ಕತೆ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅರೆ ಅಮ್ಮ, ದೀಪು, ನೀವಿಬ್ರು ಬರ್ತೀರಾ ಅಂತ ಹೇಳಲೇ ಇಲ್ಲ. ಏನ್ ಹೀಗೆ ದಿಢೀರಂತ ಬಂದ್ಬಿಟ್ಟಿದ್ದೀರಾ? ಅದೇನಿಲ್ಲ ಕಣೆ ಭಾರ್ಗವಿ, ನಿನ್ ತಂಗಿ ಇದ್ದಾಳಲ್ಲ, ಅವಳಿಗೆ ನಿನ್ ಮನೆ ನೋಡ್ಬೇಕು ಅಂತ ತುಂಬಾನೇ ಹಠ ಹಿಡ್ದಿದ್ಲು. ನಿನ್ ಮದ್ವೆಗೆ ಬೇರೆ ಬರಲಿಲ್ಲ, ಅವಳಿಗೇನೋ ಕೆಲಸ ಇದೆ, ನಾನು ಬರಲ್ಲ ಅಂತ ಹೇಳಿದ್ಲಲ್ಲ. ಹಾಗಾಗಿ ನಾನೇ ಇವತ್ತು ಕರ್ಕೊಂಡು ಬಂದೆ ನೋಡು. ಓ ಹೌದೇನೆ ದೀಪು, ನನ್ನ ಮದ್ವೆಗೆ ಬಾರೆ ಅಂತ ಅಷ್ಟೆಲ್ಲ ಫೋನ್ ಮಾಡಿ ಹೇಳಿದ್ರು ಫಾರಿನಲ್ಲೇ ಉಳ್ಕೊಂಡೆ. ಅದು ಏನೋ ಕೆಲಸ ಇದೆ ಅಂತ ನನ್ನ ಮದ್ವೆಗೆ ಬರಲೇ ಇಲ್ಲ. ಇವಾಗ ನೋಡಿದ್ರೆ ನೀನೇನೆ ನನ್ನ ಮನೆ ನೋಡಬೇಕು ಅಂತ ಬಂದಿದ್ಯಾ. ಏನೋ ಅಂತೂ ಇವಾಗ್ಲಾದ್ರೂ ನಾನು ನೋಡಬೇಕು, ನನ್ನ ಮನೆ ನೋಡಬೇಕು ಅನ್ನಿಸ್ತಲ್ಲ ನಿನಗೆ, ಅಷ್ಟೇ ಸಾಕು ಕಣೆ. ಅಯ್ಯೋ 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 ಅಯ್ಯೋ, ಇವಳಿಗೆ ಇಷ್ಟು ಶ್ರೀಮಂತ ಹುಡುಗನ ಹುಡುಕಿದಾರಲ್ಲ. ಅಲ್ಲ, ಇವಳೇ ನಮ್ಮನ್ ಸ್ವಂತ ಮಗಳ, ಎಲ್ಲೋ ಸಿಕ್ಕಿರೋಳು. ಅವಳಿಗೆ ಇಷ್ಟೆಲ್ಲ ಸುಖದ ಸುಪ್ಪತ್ತಿಗೆ ಮಾಡೋ ಅವಶ್ಯಕತೆ ಏನಿತ್ತು? ನನ್ಗಂತೂ ಇದೆಲ್ಲ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಬೀದಿನಲ್ಲಿ ಸಿಕ್ತವಳಿಗೆ ಇಷ್ಟೆಲ್ಲ ಮಾಡೋ ಅಂತ ಕರ್ಮ ಇವ್ರಿಗೇನ್ ಬಂದಿದ್ಯೋ ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಅರೆ ಯಾಕೆ ದೀಪು, ನಾನು ಇಷ್ಟೆಲ್ಲ ಮಾತಾಡ್ತಾನೆ ಇದ್ದೀನಿ, ನೀನ್ ಮಾತ್ರ ಏನೋ ಯೋಚನೆ ಮಾಡ್ತಾ ನಿಂತ್ಬಿಟ್ಟಿದ್ಯಾ? ಏನಾಯ್ತು? ಅಯ್ಯಯ್ಯೋ, ಇವಾಗ ನಿಜ ಹೇಳಿದ್ರೆ ಅಮ್ಮ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾಳೆ. ಹೇಗಾದ್ರೂ ಒಂದು ಮ್ಯಾನೇಜ್ ಮಾಡಬೇಕು. ಅಯ್ಯೋ ಅದೇನಿಲ್ಲ ಅಕ್ಕ, ನಿನ್ನ ನೋಡಿದ್ನಲ್ಲ ತುಂಬಾ ದಿನ ಆದ್ಮೇಲೆ, ಅದಕ್ಕೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಹಾಗಾಗಿ ಸುಮ್ಮನೆ ನಿಂತ್ಕೊಂಡೆ ಅಷ್ಟೇ. ದೀಪು ಮತ್ತೆ ಭಾರ್ಗವಿ ಅಕ್ಕ ತಂಗಿ ಏನೋ ಹೌದು, ಆದ್ರೆ ಭಾರ್ಗವಿ ಕೌಸಲ್ಯನ್ ಸ್ವಂತ ಮಗಳಾಗಿರೋದಿಲ್ಲ. ಅವಳಿಗೆ ಮಕ್ಕಳು ಇಲ್ದೇನೆ ತುಂಬಾ ವರ್ಷನೇ ಕಳೆದಿರತ್ತೆ. ಹಾಗಾಗಿ ದೇವಸ್ಥಾನದಲ್ಲಿ ಯಾವುದೋ ಒಂದು ಪುಟ್ಟ ಮಗುನ ಯಾರೋ ಬಿಟ್ಟೋಗಿರ್ತಾರೆ. ಆ ಮಗುನ ಕೌಸಲ್ಯ ಅವಳ ಸ್ವಂತ ಮಗಳ ತರನೇ ಸಾಕಿ ಬೆಳೆಸಿರ್ತಾಳೆ. ಭಾರ್ಗವಿ ಸಿಕ್ಕದ್ಮೇಲೆನೆ ಕೌಸಲ್ಯನಿಗೆ ಮಗು ಹುಟ್ಟತೆ, ಅವಳೇ ದೀಪು. ದೀಪುಗೆ ಎಲ್ಲೋ ಸಿಕ್ಕಿರೋ ಮಗಳಿಗೆ ತಾಯಿ ಹೆಚ್ಚಾಗಿ ಪ್ರೀತಿ ತೋರಿಸೋದು ಸ್ವಲ್ಪನೂ ಇಷ್ಟ ಆಗ್ತಿರೋದಿಲ್ಲ. ಇವಾಗ ಇಷ್ಟು ಶ್ರೀಮಂತಿಕೆ ಇರೋ ಮನೆಗೆ ಅವಳನ್ನ ಮದುವೆ ಮಾಡಿಕೊಟ್ಟಿರೋದಂತೂ ದೀಪಂಗೆ ತುಂಬಾ ಅಂದ್ರೆ ತುಂಬಾನೇ ಹೊಟ್ಟೆ ಉರಿತಾ ಇರತ್ತೆ. ಆದ್ರೆ ಅವಳ ಹೊಟ್ಟೆ ಊರಿನ ಯಾರೆದ್ರಿಗೂ ತೋರಿಸ್ಕೊಳ್ದೇನೆ ಎಲ್ರೂ ಎದ್ರಿಗೂ ಅಕ್ಕ ಅಂದ್ರೆ ಪ್ರೀತಿ ಇದೆ ಅನ್ನೋ ತರನೇ ನಾಟಕ ಮಾಡ್ತಾ ಇರ್ತಾಳೆ. ಅಯ್ಯೋ ಅತ್ತೆ, ಇದೇನ್ ನೀವು ನೆಲ ಒರೆಸ್ತಿದ್ರಲ್ಲ, ಮೊದ್ಲೇ ನಿಮಗ್ ಮಂಡಿ ನೋವು, ಹೀಗೆಲ್ಲ ಕೆಲಸ ಮಾಡಿದ್ರೆ ಇನ್ನೇನೇನ್ ಶುರುವಾಗುತ್ತೋ ಏನೋ. ಅಲ್ಲ, ನೀವ್ ಹೀಗೆಲ್ಲ ಕೆಲಸ ಮಾಡಿ ಎಲ್ಲಾನು ಶುರು ಮಾಡ್ಕೋತೀರಾ. ಎಷ್ಟು ಸಾರಿ ಹೇಳಿದೀನಿ ನಿಮ್ಗೆ, ಹೀಗೇನು ಕೆಲಸ ಮಾಡ್ಬೇಡಿ, ಸುಮ್ಮನೆ ಆರಾಮಾಗಿ ರೆಸ್ಟ್ ಮಾಡಿ ಅಂತ. ಅದ್ ಹಾಗಲ್ಲಮ್ಮ ಭಾರ್ಗವಿ, ತುಂಬಾ ದಿನ ಆದ್ಮೇಲೆ ನಿನ್ ತಂಗಿ ಫಾರಿನಿಂದ ಮನೆಗೆ ಬಂದಿದ್ದಾಳೆ. ಅವಳ ಜೊತೆ ನೀನ್ ಆರಾಮಾಗಿ ಮಾತಾಡ್ಕೊಂಡಿರು, ನಾನಿದ್ದೀನಲ್ವಾ, ನಿಧಾನವಾಗಿ ಮನೆ ಎಲ್ಲಾ ಕೆಲಸನೂ ಮಾಡ್ಕೋತೀನಿ. ಹೇಗೋ ದಿನಾಲೂ ನೀನೇ ತಾನೇ ಮಾಡೋದು, ಎಲ್ಲಾನು ಮಾಡಿ ಮಾಡಿ ಸುಸ್ತಾಗಿರ್ತೀಯ. ಇವತ್ ಒಂದಿನ ನಾನ್ ನಿಧಾನವಾಗಿ ಎಲ್ಲ ಮಾಡ್ಕೋತೀನಿ ಬಿಡಮ್ಮ. ಅಯ್ಯೋ ಅತ್ತೆ, ಏನ್ ಮಾತಾಡ್ತಿದ್ದೀರಾ ನೀವು? ಈ ಮನೆ ಕೆಲಸ ನನಗ್ ಕಷ್ಟನಾ? ಅಲ್ಲ, ತಂಗಿ ಬಂದ್ರೆ ಏನಾಯ್ತು, ನಾವು ಮಾತಾಡ್ತೀವಿ. ನೀವು ನೋಡಿ ಇದೆಲ್ಲ ಬಿಟ್ಟು ಹೋಗಿ ಸುಮ್ಮನೆ ಕುತ್ಕೊಳ್ಳಿ, ರೂಮಿಗೆ ಹೋಗಿ. ನೀವು ಹೀಗೆಲ್ಲ ಕೆಲಸ ಮಾಡಿದ್ರೆ ಆಮೇಲೆ ಎಲ್ಲಾನು ಶುರುವಾಗತ್ತಷ್ಟೇ. ಮೊದ್ಲೇ ಮೊಂಡಿ ನೋವು ಸೊಂಟ ನೋವು ಅಂತ ನಿಮಗೆ ನಡೆಯೋಕೆ ಆಗಲ್ಲ. ಕೆಲವು ಸಾರಿ ಆ ಬೆಳಗ್ಗೆ ಬೇಗ ಎದ್ರೆ ಅಂತೂ ಸೊಂಟ ಹಿಡ್ಕೊಳತ್ತೆ ಅಂತ ಹೇಳ್ತಾ ಇರ್ತೀರಾ. ಹೀಗಿದೆಲ್ಲ ಕೆಲಸ ಮಾಡಿದ್ರೆ ಇನ್ನೂ ಏನಾದ್ರೂ ಶುರುವಾಗತ್ತಷ್ಟೇ. ಮೊದ್ಲು ನೀವು ಇಲ್ಲಿ ಬಿಟ್ಬಿಟ್ಟು ಹೋಗಿ ಒಳಗೋಗಿ. ನೀವು ನೋಡಮ್ಮ ದೀಪು, ನಿನ್ನಕ್ಕ ಯಾವಾಗ್ಲೂ ಹೀಗೆ ಯಾವ ಕೆಲಸನೂ ನನ್ನ ಹತ್ರ ಮಾಡೋದಕ್ಕೆ ಬಿಡೋದಿಲ್ಲ. ಎಲ್ಲಾನು ಅವಳೇ ಮಾಡ್ತಾಳೆ. ಅವಳು ಈ ಮನೆಗೆ ಬಂದಾಗಿಂದನೂ ನಾನು ಏನು ಕೆಲಸ ಮಾಡ್ದೇನೆ ತೂಕ ಜಾಸ್ತಿ ಆಗ್ಬಿಟ್ಟಿದ್ದೀನಿ. ಎಲ್ರೂ ನಿಮ್ಮ ಮಗಳು ಹೊಂದ್ಕೊಂಡ ಹಾಗೇನೆ ನಿಮ್ಮ ಸೊಸೆನೂ ಹೊಂದ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ನನ್ಗಂತೂ ನಿನ್ನಕ್ಕ ನನ್ನ ಮನೆ ಸೊಸೆ ಆಗಿರೋದು ತುಂಬಾನೇ ಖುಷಿ ಇದೆ ಕಣಮ್ಮ. ಅಯ್ಯೋ ದೇವ್ರೇ, ಛೇ, ಈ ಮನೇಲೂ ಕೂಡ ಇವಳನ್ನ ಹೊಗಳೋರೇ ಇದ್ದಾರೆ. ಇವಳು ಹುಟ್ಟಾಗ ಬಿಕಾರಿ ಆದ್ರೂ ಬೆಳೆಯುವಾಗ ನಮ್ಮನೆಯಲ್ಲಂತೂ ಯುವರಾಣಿ ಬೆಳೆಸ್ದಾಗ ಬೆಳೆಸಿದ್ದಾರೆ. ಇವಾಗ ನೋಡಿದ್ರೆ ರಾಣಿ ಹಾಗೆ ಬದುಕ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಈ ಮನೆಯಲ್ಲಿರೋ ಇವಳು ಖುಷಿನ ಸುಖನ ಎಲ್ಲಾನು ಹಾಳು ಮಾಡ್ಬೇಕು. ದಿನಗಳು ಕಳೆದಾಗೂ ದೀಪಂಗೆ ಭಾರ್ಗವಿ ಮೇಲೆ ಹೊಟ್ಟೆ ಕಿಚ್ಚು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ
ಹೇಗಾದ್ರೂ ಮಾಡಿ ಅವಳ ನೆಮ್ಮದಿನ, ಅವಳ ಖುಷಿನ, ಅವಳ ಮನೇಲಿರೋ ಸಂತೋಷನ ಎಲ್ಲಾನು ಹಾಳು ಮಾಡಬೇಕು ಅನ್ನೋ ಪ್ರಯತ್ನನ ಶುರು ಮಾಡ್ತಾಳೆ. ಮಗ್ನೇ ಮಗ್ನೇ, ಅಯ್ಯೋ ಆಗ್ತಿಲ್ಲ ಕಣೋ, ಅಯ್ಯಯ್ಯೋ ನನ್ಗಂತೂ ಆಗ್ತಿಲ್ಲ, ಬೇಗ ಬಾರೋ. ಅಮ್ಮ, ಏನಾಯ್ತಮ್ಮ? ಅಮ್ಮ, ಮಾತಾಡಮ್ಮ, ಕಣ್ಬಿಡು. ಏನಾಯ್ತು? ಏನಾದ್ರೂ ಮಾತಾಡು ಅಮ್ಮ. ಡಾಕ್ಟರ್, ಅಮ್ಮಂಗೆ ಏನಾಗಿದೆ? ಯಾಕೆ ಹೀಗೆ ಏನು ಮಾತಾಡದೆ ಮಲಗಿದಾಳೆ? ದಯವಿಟ್ಟು ಏನಾಗಿದೆ ಅಂತ ಹೇಳಿ ಡಾಕ್ಟರ್. ಅರ್ಜುನ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನಿಮ್ಮ ತಾಯಿ ಇವತ್ತು ಜೀವಂತವಾಗಿ ಉಳಿತಾ ಇರಲಿಲ್ಲ, ಸತ್ತೇ ಹೋಗ್ತಾ ಇದ್ರು. ಏನು ಏನ್ ಹೇಳ್ತಿದ್ದೀರಾ ಡಾಕ್ಟರ್? ಅಂಥದ್ದು ಏನಾಯ್ತು ನಮ್ಮ ತಾಯಿಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಏನಾಗಿದೆ ಅಂತ ಸ್ವಲ್ಪ ಬಿಡಿಸಿ ಹೇಳಿ ಡಾಕ್ಟರ್. ಹೌದು ಅರ್ಜುನ್, ನಿಮ್ಮ ತಾಯಿಗೆ BP ಟ್ಯಾಬ್ಲೆಟ್ ಬದಲಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅದು ತುಂಬಾ ಅಂದ್ರೆ ತುಂಬಾನೇ ಓವರ್ ಡೋಸ್ ಇರೋವಂಥದ್ದು. ಇದು ತುಂಬಾನೇ ಡೇಂಜರ್. ಅದು ನಮ್ಮ ದೇಹಕ್ಕೆ ಹೋದ್ರೆ ಜೀವ ಉಳಿಯೋದು ಸಾಧ್ಯತೆನೇ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ. ನಿಮ್ಮ ಪುಣ್ಯ ಚೆನ್ನಾಗಿತ್ತು, ಹಾಗಾಗಿ ನಿಮ್ಮ ತಾಯಿಗೆ ಏನೂ ಆಗಿಲ್ಲ. ನೀವು ಬೇಗ ನನಗೆ ಇನ್ಫಾರ್ಮ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು ನೋಡಿ. ಭಾರ್ಗವಿ, ನೀನೇ ತಾನೇ ದಿನಾಲು ಅಮ್ಮಂಗೆ ಟ್ಯಾಬ್ಲೆಟ್ ಕೊಡೋದು, ಮೆಡಿಸನ್ ಕೊಡೋದು ಎಲ್ಲಾನು ನೀನೇ ತಾನೇ ಮಾಡ್ತಾ ಇದ್ದೆ. ಹಾಗಿರುವಾಗ ಇವತ್ತು ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟಿದ್ಯಾ ಅಂದ್ರೆ ಅದು ನೀನೇ ತಾನೇ ಕೊಟ್ಟಿರ್ತೀಯಾ? ಅಯ್ಯೋ, ಇದೇನ್ ಮಾತಾಡ್ತಿದ್ರ ನೀವು? ಅಲ್ಲರಿ, ನಾನ್ ದಿನಾ ಕೊಡೋ ಹಾಗೇನೆ ದಿನಾ ಕೊಡೋ ಟ್ಯಾಬ್ಲೆಟೇ ಕೊಟ್ಟಿದ್ದು. ಆದ್ರೆ ಇದ್ ಹೇಗ್ ಮಿಸ್ ಆಗಿ ಕೊಟ್ಟಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ ರೀ. ಓಹೋ, ಅಂದ್ರೆ ನಿನ್ ಮಾತಿನ ಅರ್ಥ ಏನು? ಡಾಕ್ಟರೇ ಸುಳ್ಳು ಹೇಳ್ತಿದ್ದಾರೆ, ಅವ್ರಿಗೇನು ಗೊತ್ತಿಲ್ಲ ಅಂತನಾ? ಅಯ್ಯಯ್ಯೋ, ಅದ್ ಹಾಗಲ್ಲ ರೀ ನಾ ಹೇಳ್ತಿರೋದು. ಭಾರ್ಗವಿ, ನಾನ್ ನಿನ್ನ ಮಗಳ ತರನೇ ಅನ್ಕೊಂಡಿದ್ವಿ, ಆದ್ರೆ ನೀನು ಇಂಥ ಕೆಲಸ ಮಾಡಿದ್ಯಲ್ಲ. ಅಲ್ಲಮ್ಮ, ಈಗ ಹೇಗೆ ಮಿಸ್ ಆಗ್ಲಿ, ನೀನ್ ಸ್ವಲ್ಪ ನೋಡ್ಕೊಂಡ್ ಕೊಡ್ಬೇಕು ತಾನೇ. ಹೆಚ್ಚು ಕಮ್ಮಿ ಆಗಿದ್ರೆ ಅವಳ ಜೀವನೇ ಹೋಗಿರ್ತಿತ್ತು. ಆಮೇಲೆ ಯಾರು ಹೊಣೆ ಹೇಳು? ಏನು, ನನ್ನ ತಾಯಿನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ ನೀನು? ನೋಡು, ಇನ್ನೊಂದ್ಸಾರಿ ಹೀಗೆಲ್ಲ ಏನಾದ್ರೂ ಮಿಸ್ ಆಗಿನೋ ಆಯ್ತು ಅಂದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರಲ್ಲ. ನಾನು ಮನುಷ್ಯ ಆಗಿರಲ್ಲ, ನೆನ್ಪಿಟ್ಕೋ. ಏನಕ್ಕ ನೀನು? ಈ ಮನೆಯಲ್ಲಿ ಎಲ್ರೂ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ಎಷ್ಟು ನಂಬಿದ್ದಾರೆ. ಆದ್ರೆ ನೀನ್ ನೋಡಿದ್ರೆ ಹೀಗೆಲ್ಲ ಮಾಡ್ತಿದ್ಯಲ್ಲ. ಇಷ್ಟು ಕೆಟ್ಟೋಳು ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ನಿನ್ನ. ಛೇ, ವಾವ್, ಅಂತೂ ಎಲ್ಲಾನು ನಾನ್ ಅನ್ಕೊಂಡ ಹಾಗೆ ಆಯ್ತು. ನನ್ ಪ್ಲಾನ್ ಸಕ್ಸಸ್ ಆಯ್ತು. ಅರೆ, ಈ BP ಮಾತ್ರೆ ನೋಡಿದ್ರೆ ಅತ್ತೆ ಕೊಡೋದು ಅನ್ಸತ್ತೆ. ಹೇಗೋ ಇದನ್ನೆಲ್ಲ ಅಕ್ಕನೇ ನೋಡ್ಕೊಳ್ಳೋದು. BP ಮಾತ್ರೆ ಕೂಡ ಅಕ್ಕನೇ ಕೊಡ್ತಾಳೆ. ಅವಳಿಗೆ ಓದೋದಕ್ಕೆಲ್ಲ ಬರಲ್ಲ, ಆದ್ರೆ ನೋಡ್ಬಿಟ್ಟು ತಾನೇ ಕೊಡೋದು. ನಾನು ಈ ಮಾತ್ರೆನ ಬದಲಾಯಿಸಿಡ್ತೀನಿ. ಹೇಗೋ BP ಮಾತ್ರೆ ಮತ್ತೆ ನನ್ನ ಹತ್ರ ಇರೋ ಸ್ಲೀಪಿಂಗ್ ಟ್ಯಾಬ್ಲೆಟ್ ಓವರ್ ಡೋಸ್ ಇದೆ, ಅದು ಸೇಮ್ ಇದೇ ಥರನೇ ಇದೆ. ಅಕ್ಕ ಸೇಮ್ ಇದೆಯಲ್ಲ ಅಂತ ಕೊಟ್ಟೇ ಕೊಡ್ತಾಳೆ. ಅದಿರೋ ಓವರ್ ಡೋಸ್ಗೆ ಅತ್ತೆ ತಿಂದಿದ್ದು ಸ್ವಲ್ಪ ಹೊತ್ತಿಗೆನೆ ಮೇಲ್ ಹೋಗ್ಬೋದು. ಮೇಲ್ ಹೋದ್ರೆ ಅಂತೂ ಇವತ್ತಿಗೆ ಅಕ್ಕನಿಗೆ ಈ ಮನೇಲಿರೋ ಜಾಗ ಮುಗೀತು ಅಂತ ಅರ್ಥ. ಅಕಸ್ಮಾತ್ ಹೋಗಿಲ್ಲ ಅಂತ ಅಂದ್ರೂ ಅಡ್ಡಿಲ್ಲ, ಒಂದು ಸ್ವಲ್ಪ ಜಗಳನಾರು ಆಗುತ್ತಲ್ಲ. ಅದನ್ನೇ ಆಮೇಲೆ ದೊಡ್ಡದು ಮಾಡ್ತಾ ಮಾಡ್ತಾ ಅವಳನ್ನ ಈ ಮನೆಯಿಂದ ಓಡಿಸ್ಬಿಟ್ಟು ಮುಂದೆ ಏನು ಮಾಡೋದು ಅಂತ ನೋಡೋದಕ್ಕಾಗತ್ತೆ. ಅಕ್ಕ, ಇವಾಗ ನೋಡ್ತಾ ಇರು, ಇಲ್ಲಿರೋ ಸುಖ, ಸಂತೋಷ, ಖುಷಿ ಎಲ್ಲಾನು ಒಂದೇ ಸತಿ ಹಾಳಾಗತ್ತೆ. ಎಲ್ರೂ ನಿನ್ ಮೇಲೆ ರೇಗ್ತಾರೆ. ಹೇಗೂ ನೀನೇ ತಾನೇ ಅತ್ತೆಗೆ ಎಲ್ಲ ಮೆಡಿಸನ್ ಕೊಡೋದು. ಹಾಗಾಗಿ ಇವತ್ತು ಒಳ್ಳೆ ಮಜಾ ಇರುತ್ತೆ. ಇನ್ನೊಂದು ಸ್ವಲ್ಪ ದಿನ ನಾನು ಇಲ್ಲೇ ಇದ್ರೆ ನಿನ್ನ ಪರ್ಮನೆಂಟ್ ಆಗಿ ಈ ಮನೆಯಿಂದ ದೂರ ಮಾಡ್ಬಿಡ್ತೀನಿ. ನೋಡ್ತಾ ಇರು, ಮನೇಲಿ ನಾನ್ ಸ್ವಂತ ಮಗಳಾಗಿದ್ರು ಕೂಡ ನೀನ್ ಬೀದಿ ಬಿಕಾರಿ ಅಂತಾನು ನೋಡ್ದೇನೆ ನನ್ನ ಪ್ರೀತಿನೆಲ್ಲ ಸೇರಿಸಿ ನಿನಗೆ ಕೊಡ್ತಾರೆ. ನನ್ಗಂತೂ ಮೈಯೆಲ್ಲ ಉರಿಯತ್ತೆ ಕಣೆ. ಅಲ್ವೇ, ಯಾಕಾದ್ರೂ ನನ್ನಪ್ಪ ಅಮ್ಮಂಗೆ ಸಿಕ್ಕಿದ್ಯೋ ನೀನು? ನೀನ್ ಸಿಕ್ತಾಗಿಂದಾನು ನಾನು ಹುಟ್ಟಿದ್ದೀನಿ ಅನ್ನೋದನ್ನೇ ಮರ್ತ್ಬಿಟ್ಟು ನಿನ್ನನ್ನೇ ಯಾವಾಗ್ಲೂ ನೋಡ್ತಾನೆ ಇರ್ತಾರೆ. ನಾನೊಬ್ಳೆ ಸ್ವಂತ ಮಗಳಿದ್ದೀನಿ ಅನ್ನೋ ಪರಿಜ್ಞಾನನೂ ಅವರಿಬ್ರಿಗಿಲ್ಲ. ಅದಕ್ಕೆ ನೀನ್ ನನ್ನ ಲೈಫಲ್ಲಿ ಇದ್ದಷ್ಟು ದಿನನೂ ನನಗೆ ತೊಂದರೆ ಕಣೆ. ಅದಕ್ಕೆ ಎಲ್ರಿಂದನೂ ದೂರ ಕಳಿಸೋ ಪ್ರಯತ್ನನೇ ಮಾಡ್ತಾ ಇರ್ತೀನಿ. ನೋಡ್ತಾ ಇರು. ದೀಪು ಇಷ್ಟೆಲ್ಲ ಮಾಡಿ ಆ ಎಲ್ಲಾ ತಪ್ಪುಗಳನ್ನು ಭಾರ್ಗವಿ ಮೇಲೆ ಬರೋ ಹಾಗೆ ಮಾಡಿರ್ತಾಳೆ. ಅರ್ಜುನ್ಗೆ ತಂದೆ ತಾಯಿ ಅಂದ್ರೆ ಪ್ರಾಣ. ಆದ್ರೆ ತಾಯಿ ಜೀವಕ್ಕೆ ಹೆಂಡತಿಯಿಂದಾನೇ ಅಪಾಯ ಆಗಿದೆ ಅಂತ ತಪ್ಪು ತಿಳ್ಕೊಂಡು ಬಾಯಿಗೆ ಬಂದಾಗೆಲ್ಲ ಬೈದ್ಬಿಡ್ತಾನೆ. ಈ ಘಟನೆಯಿಂದ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಶುರುವಾಗತ್ತೆ. ದೀಪು ಅನ್ಕೊಂಡಿರೋ ಹಾಗೇನೆ ಮೊದಲನೇ ಪ್ರಯತ್ನದಲ್ಲಿ ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ತಾಳೆ. ಭಾರ್ಗವಿ ಮತ್ತೆ ಅರ್ಜುನ್ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದಾರೆ? ಅಲ್ಲಿ ಏನಾಗ್ತಿದೆ? ಸ್ಟೋರಿ ಮುಂದೆ ಏನಾಗುತ್ತೆ? ದೀಪು ಇಷ್ಟೆಲ್ಲ ಮಾಡ್ತಾ ಇರೋದು ಅವಳೇ ಅಂತ ಎಲ್ರಿಗೂ ಗೊತ್ತಾಗತ್ತಾ? ಅಥವಾ ಅವಳು ಅಂದ್ಕೊಂಡ ಹಾಗೆ ಭಾರ್ಗವಿ ಸಂತೋಷನೆಲ್ಲ ಹಾಳು ಮಾಡ್ತಾಳ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ,
ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.